ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾದಂಥ ಒಂದು ಮೇಲ್ ಕೂಡ ನಿಮಗೆ ಬರುತ್ತೆ. ನಂತರ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಆಗಿದೆ ಅಂತ ತಿಳ್ಕೊಂಡು ಉಳುಕಿದ ಎಲ್ಲ ಏನಿದೆ ಡಾಕ್ಯುಮೆಂಟ್ಸ್ಗಳಿರುತ್ತಲ್ಲ ಅವನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ನಿಮಗೂ ಕೂಡ ಹಣ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ನಾನು ನಿಮ್ಮೊಂದಿಗೆ ಈಗ ಒಂದು ಹೊಸದಾದಂಥ ಒಂದು ಸ್ಕಾಲರ್ಶಿಪ್ನೊಂದಿಗೆ ಬಂದಿದ್ದೀನಿ. ಅಂದರೆ ಜಿಂದಾಲ್ ಫೌಂಡೇಶನ್ದು ಒಂದು ಸ್ಕಾಲರ್ಶಿಪ್ ಇದೆ. ಈ ಸ್ಕಾಲರ್ಶಿಪ್ಗೆ ಏನಾದರೂ ನೀವು ಅಪ್ಲೈ ಮಾಡಿದರೆ ನಿಮಗೆ ಮಂತ್ಲಿ ಆಗಿ ಅಮೌಂಟ್ ಕೊಡ್ತಾರೆ. ಅಂದರೆ ಈಗ SSP ಸ್ಕಾಲರ್ಶಿಪ್ ಯಾವ ರೀತಿಯಾಗಿ ಒನ್ ಟೈಮ್ ಆಗಿ ಕೊಡ್ತಾರೆ, ಒಂದು 20,000 25,000 ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾಗಿ ಅವರು ಸ್ಕಾಲರ್ಶಿಪ್ ಹಣವನ್ನು ಒಮ್ಮೆ ಕೊಡ್ತಾರೆ. ಅಂದರೆ ಒಂದು ವರ್ಷಕ್ಕೆ ಒಮ್ಮೆ ಅಮೌಂಟನ್ನು ಕೊಟ್ಟು ಮುಗಿಸ್ಬಿಡ್ತಾರೆ. ಆದರೆ ಈ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಕೊಡುವಂಥ ಸ್ಕಾಲರ್ಶಿಪ್ ಎಂಥದ್ದಂದರೆ ಪ್ರತಿ ಮಂತ್ಲಿ ನಿಮಗೆ ಇಷ್ಟು ಅಂತ ಹಣವನ್ನು ಕೊಡ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ, ಹಾಗೂ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವ ರೀತಿಯಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ಬೇರೆ ಬೇರೆ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಹಣವನ್ನು ಪಡೆದುಕೊಳ್ಬೇಕು ಅನ್ನೋಂಥ ಸ್ಕಾಲರ್ಶಿಪ್ನ ಬಗ್ಗೆ ಅದು ಇನ್ಫಾರ್ಮೇಷನನ್ನು ನೀಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯಾದಂಥ ಸಮಯದ ವ್ಯರ್ಥವನ್ನು ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಆಗಿ ಬರೋದಾದರೆ ಇಲ್ಲಿ ನೋಡಿ, ಮೊದಲನೇದಾಗಿ ನೀವು ಗೂಗಲನ್ನು ಓಪನ್ ಮಾಡಿಕೊಂಡು ಇಲ್ಲಿ ಜಿಂದಾಲ್ ಸ್ಕಾಲರ್ಶಿಪ್ 2025 ಅಂತ ಇದೆಯಲ್ಲ, ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕನ್ನು ನೀಡ್ತೀನಿ, ಡೈರೆಕ್ಟಾಗಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಮುಂದೆ ಬರುವಂಥ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಡೈರೆಕ್ಟಾಗಿ ನೀವು ನೋಡ್ಕೊಳ್ಬೋದು, ಅಪ್ಲೈ ಫಾರ್ ನ್ಯೂ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇದೆ. ಇದ್ರ ಮೇಲೆ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ ವೆಲ್ಕಮ್ ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ನೀವು ಈ ವೆಬ್ಸೈಟ್ಗೆ ಹೊಸದಾಗಿ ಬಂದಿದ್ರೆ, ಅಂದರೆ ನಿಮ್ಮದು ಯಾವುದೂ ರಿಜಿಸ್ಟರ್ ID ತೆಗೆದಿಲ್ಲ ಅಂದರೆ, ಹೊಸದಾಗಿ ನೀವು ಏನಾದರೂ ಅಕೌಂಟನ್ನು ಮಾಡಬೇಕಂದ್ರೆ ನೀವು ಇಲ್ಲಿ ಕೆಳಗಡೆ ಬಂದು ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಲ್ಲಿ ನಿಮ್ಮ ಫುಲ್ ನೇಮ್ ಆಗ್ಬೋದು, ಮೊಬೈಲ್ ನಂಬರ್ ಆಗ್ಬೋದು, ಇಮೇಲ್ ID, ಪಾಸ್ವರ್ಡನ್ನು ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ OTP ಬರುತ್ತೆ. OTPಯನ್ನು ಹಾಕಿದ ತಕ್ಷಣ ನಿಮ್ಮದು ಒಂದು ರಿಜಿಸ್ಟರ್ ID ಕ್ರಿಯೇಟ್ ಆಗುತ್ತೆ. ಅದನ್ನು ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಬಂದು ನೋಡ್ಕೊಳ್ಬೋದು, ಆಲ್ರೆಡಿ ಯೂಸರ್ ಅಂತ ಇದೆ. ನಂತರ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನೀವು ಯಾವ ಮೊಬೈಲ್ ನಂಬರ್ ಅಥವಾ ಇಮೇಲ್ IDಯಿಂದ ರಿಜಿಸ್ಟರ್ ಆಗಿದ್ದೀರಿ ಹಾಗೂ ಪಾಸ್ವರ್ಡ್ ಹಾಕಿದ್ದೀರಿ ಅದನ್ನು ಹಾಕ್ಕೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡೋದಾದರೆ ಅಪ್ಲೈ ಸ್ಕಾಲರ್ಶಿಪ್ ಅಂತ ಇದೆ. ಇಲ್ಲಿ ನೀವು ನೋಡ್ಕೊಳ್ಬೋದು ಈ ಸ್ಕಾಲರ್ಶಿಪ್ಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಹಾಗೂ ಯಾವೆಲ್ಲ ಬೆನಿಫಿಟ್ಸ್ಗಳು ನಮಗೆ ದೊರೆಯುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೀವು ನೋಡ್ಕೊಳ್ಬೋದು. ಅಕಾಡೆಮಿಕ್ ಇಯರ್ ಕನ್ಸಿಡರೇಷನ್, ದ ಅಕಾಡೆಮಿಕ್ ಇಯರ್ ಫಾರ್ ದ ಸ್ಕಾಲರ್ಶಿಪ್ ವಿಲ್ ಬಿ ಕನ್ಸಿಡರ್ ಫ್ರಮ್ 1st June to 31st May ಅಂತ ತಿಳಿಸಿದ್ದಾರೆ. ಅಂದರೆ ಇದರಲ್ಲಿ ಇಷ್ಟು ಏನು ರೇಂಜ್ನಲ್ಲಿರುತ್ತಲ್ಲ ಆವಾಗ ನಿಮ್ಮದು ಅಡ್ಮಿಷನ್ ಆಗಿರಬೇಕು. ಹಾಗೂ ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವ್ಯಾವುದಿದೆ ಅಂತ ಇಲ್ಲಿ ನೋಡ್ಕೊಳ್ಬೇಕು. ಕ್ಲಾಸ್ 11th 12th ITI ಡಿಪ್ಲೊಮಾ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ, ಮೆಡಿಕಲ್, ಇಂಜಿನಿಯರಿಂಗ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಮೋಸ್ಟ್ ಆಫ್ ದ ಎಲ್ಲ ಕೋರ್ಸ್ಗಳಿಗೂ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಏಜ್ ಲಿಮಿಟ್ ಅಂತ ಇದೆ, ಮ್ಯಾಕ್ಸಿಮಮ್ 30 years ಆಗಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೂ ಫ್ಯಾಮಿಲಿ ಇನ್ಕಮ್ ಕ್ರೈಟೇರಿಯಾ ನೋಡಿ, ಇದು ಇಂಪಾರ್ಟೆಂಟ್ ಆದಂಥದ್ದು. ಇನ್ಕಮ್ ಎಷ್ಟಿರಬೇಕು ಅಂತ ತಿಳಿಸಿದ್ದಾರೆ. ಇಲ್ಲಿ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಫಾರ್ ಸ್ಯಾಲರಿಡ್ ಎಂಪ್ಲಾಯೀಸ್ 4 lakh per year ಹಾಗೂ ಫಾರ್ ಅದರ್ಸ್ 2.5 lakh per year ಅಂತ ತಿಳಿಸಿದ್ದಾರೆ. ಅಂದರೆ ನಿಮ್ಮದು ಗೋರ್ಮೆಂಟ್ ಆಗಿದ್ರು, ಅಂದರೆ ನಿಮ್ಮ ತಂದೆ ತಾಯಿಯವರು ಗೋರ್ಮೆಂಟ್ ನೌಕರಿ ಮಾಡ್ತಾ ಇದ್ರು ಕೂಡ ನಿಮಗೂ ಕೂಡ ಈ ಸ್ಕಾಲರ್ಶಿಪ್ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಇವರು ತಿಳಿಸಿರೋ ಪ್ರಕಾರ ಇವ್ರಿಗೂ ಒಂದೇ ಗುರಿ ಏನಪ್ಪ ಅಂದರೆ ಎಜುಕೇಷನ್ಗೆ ಸಪೋರ್ಟ್ ಮಾಡಬೇಕು ಅಂತ ಈ ರೀತಿಯಾದಂಥ ಒಂದು ಸ್ಕಾಲರ್ಶಿಪ್ಪನ್ನು ಇವರು ಜಾರಿಗೆಗೊಳಿಸಿದ್ದಾರೆ. ಹಾಗೂ ಇಲ್ಲಿ ಕೆಳಗಡೆ ನೀವು ನೋಡ್ಕೊಳ್ಬೋದು ಜನರಲ್ ಟರ್ಮ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಅಂತ ಇದೆ. ಇವನ್ನೆಲ್ಲ ನೀವು ಓದ್ಕೊಳ್ಳಿ. ಹಾಗೂ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುದು ಅಂತ ನೋಡ್ಕೊಳ್ಬೋದು. ಅಕಾಡೆಮಿಕ್ ರೆಕಾರ್ಡ್ಸ್ ಬೇಕಾಗತ್ತೆ. ಅಂದರೆ ನೀವು ಅಪ್ಲೈ ಮಾಡಿದ ತಕ್ಷಣ ನಾನು ತಿಳಿಸ್ತೀನಿ ಯಾವ ರೀತಿಯಾಗಿ ಮಾಡಬೇಕಂತ. ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಮುಂದೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಂದರೆ 3 ರೀತಿಯಾದಂಥ ಒಂದು ಡಾಕ್ಯುಮೆಂಟ್ಸ್ಗಳು ಅವರು ಮೇಲ್ ಮಾಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನೇನು ಇನ್ಫಾರ್ಮೇಷನನ್ನು ಕೇಳ್ತಾರಲ್ಲ ಅದನ್ನು ಪ್ರಿಂಟ್ ಹೊಡ್ಕೊಂಡು ಆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಫಿಲ್ ಮಾಡಿಕೊಂಡು ಪ್ರಿನ್ಸಿಪಲ್ ಹತ್ರ ಸೀಲ್ ತೆಗೆದುಕೊಂಡು ಅದರದೊಂದು PDF ಮಾಡಿ ನೀವು ಅಪ್ಲೋಡ್ ಮಾಡಿದರೆ ಆಯಿತು, ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅವೇ ಇಲ್ಲಿ ಇನ್ಫಾರ್ಮೇಷನನ್ನು ನೀಡಿದ್ದಾರೆ ನೋಡಿ. ಇನ್ಕಮ್ ಪ್ರೂಫ್ ಇರಬೇಕು. ಅಕಾಡೆಮಿಕ್ ರೆಕಾರ್ಡ್ಸ್ ಅಂದರೆ ನಿಮ್ಮದು ಪ್ರೀವಿಯಸ್ ಇಯರ್ದು ರಿಸಲ್ಟ್ಸ್ ಇರಬೇಕು ನಿಮ್ಮ ಬಳಿ. ಇವನ್ನೆಲ್ಲ ಇನ್ಫಾರ್ಮೇಷನ್ ಕ್ರೈಟೇರಿಯಾನ ನೀವು ಓದ್ಕೊಳ್ಳಿ. ಹಾಗೂ ಅಡಿಷ್ನಲ್ ಸರ್ಟಿಫಿಕೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ನೀವು ಕ್ಯಾಟಗರಿಗೆ ಏನಾದರೂ ಬಿಲಾಂಗ್ ಆಗಿದ್ರೆ ಇವೆಲ್ಲ ಸರ್ಟಿಫಿಕೇಟ್ಸ್ ಬೇಕಾಗತ್ತೆ.
ಹಾಗೂ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಅಂದರೆ ನೋಡಿ ಯಾಕೆ ಈ ಸ್ಕಾಲರ್ಶಿಪ್ಪನ್ನು ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಮೊದಲನೇದಾಗಿ ಅವರು ತಿಳಿಸ್ತಾ ಇರೋದು ಫೈನಾನ್ಷಿಯಲ್ ಸಪೋರ್ಟ್ ಅಂತ ತಿಳಿಸ್ತಾ ಇದ್ದಾರೆ. ಹಾಗೂ ಎಕ್ಸ್ಟ್ರಾ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ದ ಹಾಸ್ಟೇಲರ್ಸ್ ಅಂತ ತಿಳಿಸ್ತಾ ಇದ್ದಾರೆ. ಎಂಕರೇಜ್ಮೆಂಟ್ ಫಾರ್ ದ ಅಕಾಡೆಮಿಕ್ ಎಕ್ಸಲೆಂಟ್ ಅಂದರೆ ಮೋಟಿವೇಶನ್. ಈ ರೀತಿಯಾಗಿ ಅಂದರೆ ಎಜುಕೇಷನ್ಗೆ ಅವರು ಹೆಚ್ಚಿನ ಒತ್ತುವರಿಯನ್ನು ಕೊಡೋದಕ್ಕೆ ಈ ರೀತಿಯಾದಂಥ ಒಂದು ಸ್ಕಾಲರ್ಶಿಪ್ಪನ್ನು ಅವರು ಜಾರಿಗೆಗೊಳಿಸಿದ್ದಾರೆ. ಇವೆಲ್ಲ ನೀವು ಇನ್ಫಾರ್ಮೇಷನನ್ನು ನೋಡ್ಕೊಳ್ಬೇಕು. ಇವೆಲ್ಲ ನೋಡಿಕೊಂಡ್ರೆ ನೀವು ಎಲಿಜಿಬಲ್ ಆಗಿರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಹೌ ಟು ಅಪ್ಲೈ ಅಂತ ಇದೆ. ಇಲ್ಲಿ ಕೂಡ ಅವರು ವಿಡಿಯೋಸನ್ನು ಮಾಡಿ ಕೂಡ ತಿಳಿಸಿದ್ದಾರೆ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ವಿಡಿಯೋ ಕೂಡ ಇದೆ ನೋಡಿ. ಫಸ್ಟ್ ರೀಡ್ ಇನ್ಸ್ಟ್ರಕ್ಷನ್ ಅಂತ ತಿಳಿಸಿದ್ದಾರೆ. ನಂತರ ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ನೇವಿಗೇಷನ್ ಮೆನ್ಯೂ, ಅಲ್ಲಿ ಕ್ಲಿಕ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಫಸ್ಟಾಗಿ ನಿಮ್ಮದು ಪರ್ಸ್ನಲ್ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು ಹಾಗೂ ಪೇರೆಂಟ್ಸ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು ಇವೆಲ್ಲ ಕೇಳುತ್ತೆ. ನಂತರ ನೀವು ಅಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ನೀಡಿ. ಯಾವುದೇ ಇನ್ಫಾರ್ಮೇಷನ್ ಒಂದು ಕೂಡ ರಾಂಗ್ ಮಾಡಿದರೆ ನಿಮಗೆ ಈ ಸ್ಕಾಲರ್ಶಿಪ್ ಖಂಡಿತವಾಗಿ ಬರೋದಿಲ್ಲ. ಈ ನಂತರ ಈ ಎಲ್ಲ ಇನ್ಫಾರ್ಮೇಷನ್ನ ನೀಡಿದ ತಕ್ಷಣ ಇಲ್ಲಿ ಅಕ್ನಾಲೇಜ್ಮೆಂಟ್ ಅಂತ ನಿಮಗೆ ಒಂದು ಡೌನ್ಲೋಡ್ ಆಗುತ್ತೆ ನೋಡಿ. ಒಂದು ಮೆಸೇಜ್ ಬರುತ್ತೆ ನಿಮಗೆ, ನೀವು ಸ್ಕಾಲರ್ಶಿಪ್ಪನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ಕೊನೆಗೆ ತೋರಿಸ್ತೀನಿ. ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಹಾಗೂ 24 ಗಂಟೆಯಲ್ಲಿ ನಿಮಗೆ ಒಂದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಅಂದರೆ ಈ ವೆಬ್ಸೈಟ್ನಲ್ಲಿ ಬಂದು ಚೆಕ್ ಮಾಡಿದಾಗ ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ. ಅಂದರೆ ನೀವು ನೀಡಿರುವಂಥ ಇನ್ಫಾರ್ಮೇಷನ್ ಅವ್ರಿಗೆ ಹೋಗಿದೆಯೋ ಇಲ್ಲೋ ಅನ್ನೋಂಥದ್ದು ಅಪ್ಡೇಟ್ ಆಗಿರುತ್ತೆ. ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ದ ಆಫ್ಟರ್ ಎಕ್ಸೆಪ್ಟೆನ್ಸ್. ಅಂದರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಏನು ಈ ಎಲ್ಲ ಡೀಟೇಲ್ಸನ್ನು ಅಪ್ಲೈ ಮಾಡ್ತಿರಲ್ಲ ನೋಡಿ, ಥರ್ಡ್ ಸ್ಟೆಪ್ನಲ್ಲಿರುವಂಥ ಎಲ್ಲ ಡೀಟೇಲ್ಸನ್ನು ಅಪ್ಲೈ ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಈ ರೀತಿಯಾದಂಥ ಮೇಲ್ ಬರುತ್ತೆ. ನಂತರ ಮೇಲ್ ಬಂದ 24 ಗಂಟೆ ಒಳಗಡೆ ನಿಮಗೆ ಇನ್ನೊಂದು ಮೇಲ್ ಬರುತ್ತೆ. ಇನ್ನೊಂದು ಮೇಲ್ ಯಾವ ರೀತಿಯಾಗಿ ಬರುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು, ಈ ರೀತಿಯಾದಂಥ ಇನ್ನೊಂದು ಮೇಲ್ ಬರುತ್ತೆ. ಆ ಮೇಲ್ನಲ್ಲಿ ಏನಿರುತ್ತೆಪ್ಪ ಅಂದರೆ ನಿಮ್ಮದು ಏನೋ ಅಪ್ಲಿಕೇಶನ್ ಈಗ ಅಕ್ಸೆಪ್ಟ್ ಮಾಡಿದ್ದೀವಿ, ಹಾಗೂ ನೀವು ಮತ್ತೆ ನಮ್ಮ ಈಗ ಏನು ವೆಬ್ಸೈಟ್ ತೋರಿಸಿದ್ನಲ್ಲ ಈ ವೆಬ್ಸೈಟ್ಗೆ ಬಂದು ಅಲ್ಲಿ ಡೌನ್ಲೋಡ್ ಅನ್ನೋವಂಥ ಆಪ್ಷನ್ ಇದ್ದು ಅದನ್ನ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಪೇಪರ್ಸನ್ನು ಕೊಡ್ತಾರೆ. ಅಲ್ಲಿ ಕೆಲವು ಪೇಪರ್ಸ್ಗಳಿರುತ್ತೆ, ಆ ಪೇಪರ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕು, ಅದರ ಪ್ರಿಂಟೌಟನ್ನು ತೆಗೆದುಕೊಳ್ಬೇಕು. ಪ್ರಿಂಟೌಟನ್ನು ತೆಗೆದುಕೊಂಡು ಆ ಎಲ್ಲ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಡಾಕ್ಯುಮೆಂಟ್ಸ್ ಅಂದರೆ ಅದರ ಮೇಲೆ ನೀವು ಸೀಲನ್ನು ಕಾಲೇಜ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಸೀಲ್ ಹಾಗೂ ಸಿಗ್ನೇಚರನ್ನು ಮಾಡಿಕೊಂಡು ಅದನ್ನು ಎಲ್ಲ PDF ಆಗಿ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಈ ವೆಬ್ಸೈಟ್ನಲ್ಲಿ ಬಂದು ಮೈ ಅಪ್ಲಿಕೇಶನ್ಸ್ ಅಂತ ಇರುತ್ತೆ ಅಲ್ಲ, ಅಲ್ಲಿ ಅಪ್ಲೋಡ್ ಆಪ್ಷನ್ ಇರುತ್ತೆ, ಅಲ್ಲಿ ಅಪ್ಲೋಡ್ ಮಾಡಬೇಕು. ವೆರಿಫಿಕೇಷನ್ ಆ್ಯಂಡ್ ಹಾರ್ಡ್ ಕಾಪಿ ಸಬ್ಮಿಷನ್ ಅಂತ ಬರುತ್ತೆ. ಅಂದರೆ ನೋಡಿ ಅದರದ್ದು ಹಾರ್ಡ್ ಕಾಪಿ ನೀವಾಗೆ ಹೋಗಿ ಕೊಡೋದಿರ್ಬೋದು ಅಥವಾ ಪೋಸ್ಟ್ ಮೂಲಕ ಅದರದ್ದು ಒಂದು ಅಡ್ರೆಸ್ ಕಳಿಸ್ತಾರೆ, ಅಲ್ಲಿ ಹೋಗಿ ಕೊಡಬೇಕಾಗಿರುತ್ತೆ. ಇದಿಷ್ಟು ಮಾಡಿದ ತಕ್ಷಣ ನೀವು ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ, ಅಂದರೆ ನಿಮ್ಮದು ಎಷ್ಟು ಹಣವನ್ನು ಫೀಸನ್ನು ತುಂಬ್ತೀರಾ ಹಾಗೂ ನಿಮಗೆ ತಿಂಗಳಿಗೆ ಎಷ್ಟು ₹1000 ಹಣವನ್ನು ನಿಮಗೆ ಬೇಕಾಗತ್ತೆ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ಕಾಲೇಜ್ಗೆ ಎಷ್ಟು ಹಣ ಖರ್ಚಾಗ್ತಾ ಇದೆ ಅದಕ್ಕೆ ತಕ್ಕಾಗೆ ನಿಮಗೆ ಎಷ್ಟು ಮಿನಿಮಮ್ ಆಗಿ ಪರ್ ಮಂತ್ ಎಷ್ಟು ಹಣ ಬರಬೇಕು ಅಂತ ಕೇಳ್ತಾರೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಸುಮಾರು ₹2000ರಿಂದ ₹3000 ಹಣ ನೀವು ಹಾಕಿದರೆ ಕರೆಕ್ಟ್ ಆಗಿರುತ್ತೆ. ಯಾಕಂದರೆ ಅಷ್ಟು ಹಾಕಿದರೆ ಅವರು ಅದನ್ನು ಅಲಾಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಹಾಗೂ ಇಲ್ಲಿ ಕೆಳಗಡೆ ನೋಡ್ಬೋದು ಅಪ್ಲೈ ಸ್ಕಾಲರ್ಶಿಪ್ ಅಂತ ಇದೆ, ಇಲ್ಲೇ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಮುಂದುವರಿಬೋದು. ಇದನ್ನು ಹೊರತಾಗಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಬಂದಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಾನು ಹೇಳ್ತಾ ಇರೋದು ಕಡಿಮೆ ಜನಕ್ಕೆ ಈ ಸ್ಕಾಲರ್ಶಿಪ್ ಅಲಾಟ್ ಆಗತ್ತೆ, ಅದಕ್ಕೋಸ್ಕರ ನೀವು ಆದಷ್ಟು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ನಂತರ ನಿಮಗೆ ಹಣ ಬಂದರೆ ಬರುತ್ತೋ ಇಲ್ಲ ಅಂದರೆ ಇಲ್ಲ ನೋಡಿ, ಟ್ರೈ ಮಾಡೋ ಹಾಗೆ ಮಾಡ್ಕೊಳ್ಳಿ. ಹಾಗೂ ನೀವು ಅದೇನಾದರೂ SSP ಸ್ಕಾಲರ್ಶಿಪ್ ನೀವು ಪಡಿತಾ ಇದ್ದರೆ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಬೇಡಿ. SSP ಸ್ಕಾಲರ್ಶಿಪ್ ಯಾರೆಲ್ಲ ಪಡಿತೀರಲ್ಲ ಅವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ನೀವು ಯಾವುದೇ ರೀತಿಯಾದಂಥ ನಮಗೆ ಸ್ಕಾಲರ್ಶಿಪ್ನೇ ಬರ್ತಾ ಇಲ್ಲ ಅನ್ನೋದಾದರೆ ಅಷ್ಟೇ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.